ಸಿಕ್ಕಾಪಟ್ಟೆ ಹುಳ ಆಗ್ಯಾವ. ಗುಂಡಿಗೆ ಒಗಸಕ್ ಬಂದಾಗ ನಮಗೆ ಇದು ಗೊತ್ತಾಗಿದ್ದು ಒಳಗಡೆ ಚೆನ್ನಾಗಿದೆ ಅಂತ. ಆಕ್ಚುಲಿ ಪೂರ್ತಿ ಇದೇ ತರ ಕೊಳ್ತೋಗಿದೆ ಅನ್ಕೊಂಡೆ, ಒಳಗಡೆ ಚೆನ್ನಾಗೇ ಇದೆ. ಇಲ್ಲಿ ನೋಡಿ, ಈ 45 ದಿವಸ ಆಯ್ತು ನಾವು ಸೈಲೇಜ್ ಮಾಡ್ಬಿಟ್ಟು ಒಗಸೋಣ ಅಂತ ಹೋಗಿದ್ದು, ಮೇಲ್ಗಡೆ ಸ್ವಲ್ಪ ಹಾಳಾಗಿತ್ತು. ನಮಸ್ಕಾರ ಸ್ನೇಹಿತರೆ, ನಾವು ಅವತ್ತು ಸೂಪರ್ ನೇಪಿಯರ್ ಇಂದ ಸೈಲೇಜ್ ಮಾಡಿದ್ವಿ. ನೋಡೋಣ ಇದ್ರೊಳಗೆ ಏನಾಗಿರ್ಬೋದು, ಕೊಳ್ತೋಗಿದ್ಯಾ, ಇನ್ ಕೇಸ್ ಫಂಗಸ್ ಏನಾದರೂ ಬೆಳೆದಿದ್ಯಾ, ಇಲ್ಲ ಚೆನ್ನಾಗಿದ್ಯಾ ಕ್ವಾಲಿಟಿ ಎಲ್ಲ ಏನಂತ ನೋಡೋಣ. ಒಂದು 45 ದಿವಸ ಆಯಿತು ಇವತ್ತಿಗೆ ಇದನ್ನು ಮಾಡಿ. ಒಂದು ಸೂಪರ್ ನೇಪಿಯರು, ಮಜ್ಜಿಗೆ, ಬೆಲ್ಲ ಎಲ್ಲ ಹಾಕಿ ಸೈಲೇಜಿಗೆ ಏನೇನು ಬೇಕು ಎಲ್ಲ ಹಾಕಿ ಮಾಡಿದ್ದೀವಿ. ನೋಡೋಣ ಏನಾಗತ್ತಂತ ಒಳಗೆ, ನೋಡೋಣ ಯಾವ ಪರಿಸ್ಥಿತಿಲಿ ಇದೆ ಅಂತ. ಸಿಕ್ಕಾಪಟ್ಟೆ ಹುಳ ಆಗ್ಯಾವ. ತಿನ್ನಲ್ಲಪ್ಪ, ಕೊಡೋದು ಬೇಡ. ಕಾಣ್ತಾ ಇರ್ಬೋದು ನಿಮಗೆ, ಇಲಿ ಕಡಿದ್ಬಿಟ್ಟಿತ್ತು ಒಂದು 2-3 ಕಡೆ ಕೆಳಗಡೆ ಇದೆ. ಇಲ್ಲಿ ಆಮೇಲೆ ಇಲ್ಲೊಂದು ಕಡೆ, ಹಂಗಾಗಿ ಹುಳ ಆಗ್ಬಿಟ್ಟಿದೆ. ನೋಡೋಣ, ಪ್ರಯತ್ನ ಅಂತೂ ಬಿಡಲ್ಲ. ನಿನಗೆ ಮತ್ತೆ ಮಾಡೋಣ ಇದನ್ನ, ಸ್ವಲ್ಪ ಬಿಸಿಲು ಬಿಡಲಿ. ಓಕೆ, ಇದನ್ನ ಸೀದಾ ಗೊಬ್ಬರ ಗುಂಡಿಗೆ ಶಿಫ್ಟ್ ಮಾಡಿ. ಆ್ಯಕ್ಚುಲಿ ಪೂರ್ತಿ ಇದೇ ಥರ ಕೊಳ್ತೋಗಿದೆ ಅನ್ಕೊಂಡೆ, ಒಳಗಡೆ ಚೆನ್ನಾಗೇ ಇದೆ. ಇಲ್ಲಿ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ, ಚಲ್ಲನ ಅಂತ ಬಂದಿದೆ, ತೋರಿಸ್ತೀನಿ ನಿಮಗೆ. ಪೂರ್ತಿ ಹಾಳಾಗಿದೆ, ಒದ್ದೆ ಆಗಿದೆ ಅಂತ ಹೇಳ್ಬಿಟ್ಟು ಪೂರ್ತಿ ಚಲ್ಲನ ಅಂತ ಬಂದೆ. ನೋಡಿದ್ರೆ ಇದಿಷ್ಟು ಚೆನ್ನಾಗೇ ಇದೆ, ಡ್ರೈ ಆಗೇ ಕಾಣ್ತಾ ಇದೆ. ನೋಡಿ, ಸೈಲೇಜ್ ಬರುತ್ತೆ ಬ್ರೋ. ಇದು ಒಂದು ಡ್ರಾಪ್ ಹಾಳಾಗಿಲ್ಲ, ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ನಾವು ಪೂರ್ತಿ ಹಾಳಾಗಿದೆ ಅಂದ್ಬಿಟ್ಟು ಚಲ್ಲಣ ಅಂತ ಹೋಗಿದ್ವಿ. ನೋಡಿ, ಕ್ವಾಲಿಟಿ ನೀವೇ ನೋಡ್ಬೋದು, ಮಸ್ತಾಗಿ ಬಂದಿದೆ. ನೋಡೋಣ, ಹಸು ಕೊಟ್ಟು ನೋಡೋಣ ತಿನ್ನತ್ತ ಅಂತ. ಹಸು ಕೊಟ್ಟು ನೋಡೋಣ ಅಂತ ಬಂದ್ವಿ. ಏನು ಗೊತ್ತಾ, ನಾವು ನೋಡ್ರಿ ದೇವ್ರದ್ದು ಇದೇನೋ, ನಾವು ಸುಮ್ಮನೆ ಹೋಗಿದ್ರೆ ಇದಾಗ್ಬಿಡ್ತಿತ್ತು. ಕಂಪ್ಲೀಟ್ ಈಗಲೇ ಪೂರ್ತಿ ಚಲ್ಲಿ ಒಳಗೆ ಹೆಂಗಿದೆ ನೋಡೋಣ ಅಂತ ಹೊರಟೆ. ಸೈಲೇಜ್ ತಿಂತಾ ಇದೆ. ಈ 45 ದಿವಸ ಆಯಿತು ನಾವು ಸೈಲೇಜ್ ಮಾಡಿಬಿಟ್ಟು ಒಗಸೋಣ ಅಂತ ಹೋಗಿದ್ದು, ಮೇಲ್ಗಡೆ ಸ್ವಲ್ಪ ಹಾಳಾಗಿತ್ತು. ಒಗಸೋಣ ಅಂತ ಹೊರಟ್ವಿ. ನೋಡಿ, ಕೊಟ್ಟಿದ್ದೀವಿ ಈಗ ಹಸುಗೆ, ತಿಂತಾ ಇದೆ. ಬಟ್ ಸಕ್ಸಸ್ ಆಯಿತು ನಾವು ಮಾಡಿದ್ದು ನೇಪಿಯರ್. ತಿಂತಾ ಇದೆ, ನಮಗೆ ಖುಷಿ ಆಗ್ತದೆ. ಅದು ಹೆಂಗೆ ವ್ಯಕ್ತಪಡಿಸೋದಂತ ಗೊತ್ತಿಲ್ಲ. ಬೇಜಾರಲ್ಲಿ ಹೊರಟಿದ್ದೆ, ಅಯ್ಯೋ ಸುಮ್ಮನೆ ಇಷ್ಟು ದಿವಸ ಮಾಡಿ ಕಾದಿ, ಸುಮಾರು ಜನ ಕಾಯ್ತಾ ಇದ್ರಿ ಏನಾಯ್ತು ಅಂತ. ತಿಂತಾ ಇದೆ, ಒಂದು ಡ್ರಾಪು ಹುಳ ಇಲ್ಲ. ಮೇಲ್ಗಡೆ ಸ್ವಲ್ಪ ಹುಳ ಇತ್ತು ಅಲ್ಲಿ, ಯಾಕಂದ್ರೆ ಇಲ್ಲಿ ಕಟ್ ಮಾಡಿಬಿಟ್ಟಿತ್ತು, ಅದಕ್ಕೋಸ್ಕರ. ನೋಡ್ಬೋದು ನೀವೇ, ಪೂರ್ತಿ ಅಷ್ಟು ತಿಂತಾ ಇದೆ, ಚೆನ್ನಾಗೇ ತಿಂತಾ ಇದೆ. ಆ ಲೆಕ್ಕಕ್ಕೆ 100% ನೇಪಿಯರ್ನ ನೀವು ಕ್ಲೀನಾಗಿ ಡಂಪ್ ಮಾಡಿಕೊಂಡು, ನಾವು ಮಾಡಿದ್ದು ತಪ್ಪು ಮಾಡಬೇಡಿ. ನಾವು ಅವತ್ತಿಂದ ಅವತ್ತೇ ಪ್ಯಾಕ್ ಮಾಡಿಬಿಟ್ವಿ. ಒಂದು ದಿವಸ ನೀವು ಬಿಟ್ಟು ಮಾಡಿದ್ರೆ, ಡ್ರೈ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಕವರ್ ಏನಾದರೂ ಕ್ಲೀನಾಗಿದ್ದರೆ ನೋಡಿ, ಚೆನ್ನಾಗೇ ತಿಂತಾ ಇದೆ ಹಸು. ಏನು ಗೊತ್ತಾ, ನಾವು ಕಂಪ್ಲೀಟ್ ಸೈಲೇಜ್ ಇದು ಪೂರ್ತಿ ಹೋಯ್ತು, ಮೇಲ್ಗಡೆದು ಅಷ್ಟೇ ನೋಡ್ಬಿಟ್ಟು ಇದು ಪೂರ್ತಿ ಹೋಯ್ತು ಅಂತೇಳಿ ಒಗಸೋಣ ಅಂತ ಬಂದಿದ್ದೆ. ಸ್ವಲ್ಪ ಒಗಸಿದೆ ಕೂಡ, ಬುಟ್ಟಿಲಿದ್ದು ಒಗಸ್ತೆ, ಚೀಲದಲ್ಲಿ ಇದನ್ನ ಡಂಪ್ ಮಾಡೋಣ ಅಂತ ಬಂದೆ. ನೋಡ್ಬೋದು ನೀವೇ, ಇದು ಇಷ್ಟು ನೆಲಕ್ಕೂ ಬಿದ್ದಿದೆ. ಇವಾಗ ಬೇಜಾರಾಗ್ತಿದೆ, ಒಂದೇ ಸಲ ಚಲ್ಬಿಟ್ನಲ್ಲ ಅಂತ. ಇಲ್ಲಿ ನೋಡಿ, ಇದೆ ಕ್ವಾಲಿಟಿ ಸಖತ್ತಾಗೆ ಬಂದಿದೆ. ಒಂದು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಾಳಾಗಿತ್ತು, ಪರವಾಗಿಲ್ಲ. ಪ್ರಯತ್ನ ಮಾಡಿದಷ್ಟೇ ಅಲ್ಲ, ಸ್ವಲ್ಪ ಇದಾದರೂ ಅಡ್ಡಿಲ್ಲ ಅಂದ್ಕೊಂಡಂಗೆ ಆಯಿತು. ಗೊಬ್ಬರ ಗುಂಡಿಗೆ ಒಗಸಕ್ಕೆ ಬಂದಾಗ ನಮಗೆ ಇದು ಗೊತ್ತಾಗಿದ್ದು, ಒಳಗಡೆ ಚೆನ್ನಾಗಿದೆ ಅಂತ. ಮೇಲ್ಗಡೆ ಅಷ್ಟೇ ನೋಡಿ ನಾವು ಒಗಸೋಣ, ಪೂರ್ತಿ ಹಾಳಾಗಿದೆ ಅಂತ ಹೇಳಿ ಒಗಸೋಣ ಅಂತ ಬಂದಾಗ ಒಳಗಡೆ ನೋಡಿ ಯಾವ ಥರ ಕ್ವಾಲಿಟಿ ಇದೆ. ನಮ್ಮ ಹಸುನು ತಿಂತು. ಇದ್ರದ್ದು ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡ್ಕೊಬೇಕು ಅಂತ ಒಂದು ಹೋಪ್ ಬಂದಿದೆ. ಫುಲ್ಲು ಡ್ರೈ ಇದೆ ನಿಮಗೆ. ಇಲ್ಲಿ ನೋಡಿ, ಇದು ನೀವು ಹಸಿದು ಕಡಿದ್ರೆ ಬರಲ್ಲ ಅಂತ ಹೇಳಿದ್ರಿ, ಕಂಪ್ಲೀಟ್ ಡ್ರೈ, ಏನೂ ಇಲ್ಲ ಇದ್ರಲ್ಲಿ, ಹಸಿ ಅಂಶನೇ ಇಲ್ಲ. ಇಲ್ಲಿ ನೋಡ್ಬೋದು, ಇದೆ ಸೇಮ್ ಸೈಲೇಜ್ ಥರನೇ. ಏನು ಕಾಳೊಂದಿಲ್ಲ, ಅದರಲ್ಲಿ ಹೆವಿ ಪ್ರೋಟೀನ್ ಇರುತ್ತೆ. ಇದರಲ್ಲಿ ಪ್ರೋಟೀನ್ ಒಂದು ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ. ಇದಕ್ಕೆ ನೀವು ಮಿನರಲ್ ಮಿಕ್ಸ್ಚರು, ಪ್ರೋಟೀನಿಗೆ ಏನೇನು ಬೇಕು ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಕೊಂಡ್ರೆ ಆರಾಮ್ಸೆ ಒಂದು ಟಗರು, ಕುರಿ, ದನ, ಈಗ ಹಾಲು ಕೊಡೋ ದನ ಬಿಟ್ಬಿಟ್ಟು ಆರಾಮ್ಸೆ ಒಂದು ಟೈಮಿಗೆ ಹಾಕೊಬೋದು. ನಮ್ಮ ರೈತರು ಏನು ಮಾಡ್ತಾರೆ, ಪದೇ ಕಟ್ ಮಾಡೋದು, ದಿನ ಬೆಳಿಗ್ಗೆ 1-2 ಅವರ್ ನೇಪಿಯರ್ ಕಟ್ ಮಾಡೋಕೆ ಇಟ್ಕೊತಾರೆ. ಈ ಥರದ್ದು ಒಂದು 5 kg ಕವರ್ ತರಿಸ್ಕೊಂಬಿಟ್ರೆ ನೀವು, ಈ ಥರದ್ದು ಒಂದು 5 kg ಕವರ್ ಒಂದ್ಸಲ ತರಿಸ್ಕೊಂಬಿಡೋದು. ಒಂದು ಅರ್ಧ ಎಕರೆನೋ 1/4 ಎಕರೆನೋ ಒಂದ್ಸಲ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ
ಲೇಡೀಸ್ ಕೂಡ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಈಸಿಯಾಗಿ ಮಾಡ್ಕೊಬೋದು. ನೇಪಿಯರ್ ಹುಲ್ ತರಬೇಕು, ಅದು ತರಬೇಕು, ಇದು ನೇಪಿಯರ್ ಹುಲ್ಲನ್ನ ಈ ಥರ ಒಂದು ಸ್ಟೋರ್ ಮಾಡ್ಕೊಂಡು, ಸೈಲೇಜ್ ಒಂದು ಸ್ಟೋರ್ ಮಾಡ್ಕೊಂಡು ಮೇವು ಒಂದು ಹಿಡ್ಕೊಂಬಿಟ್ರೆ ಆರಾಮ್ ಲೇಡೀಸ್ ಕೂಡ ಮಾಡ್ಕೊಬೋದು ಅಂತ ನನ್ನ ಅನಿಸಿಕೆ. ಇದು ನನ್ನ ಒಪಿನಿಯನ್ನು, ಮತ್ತು ನಾನು ಒಟ್ಟಾರೆ ಎಲ್ಲರಿಗೂ ಸೇರಿ ಹೇಳ್ತಾ ಇಲ್ಲ, ಇದು ನನ್ನ ಒಪಿನಿಯನ್ನು. ಹಾಗೆ ಹಸುಗೂ ಹಾಕಿದ್ದೀನಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನನ್ನ ಶಮಂತ್ ಜೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬ ಚಿಕ್ಕ ರೈತಂಗೆ ಸಪೋರ್ಟ್ ಮಾಡಿ. ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ ಮಾಡ್ತೀವಿ. ನೋಡೋಣ. ಒಳ್ಳೇದಾಗಲಿ. ಥ್ಯಾಂಕ್ ಯು.